ಹಾಯ್ ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವಿವತ್ತು ಸೋಯಾ ಮಸಾಲ ಮಾಡ್ತಿದ್ದೀವಿ. 2 ಪ್ಯಾಕೆಟ್ ಸೋಯಾ ಜಂಕ್ಸ್ ತಗೊಂಡಿದ್ವಿ. ನಂತರ ಕುದಿಯುವ ನೀರಲ್ಲಿ ಈ ಸೋಯಾ ಬನ್ನನ್ನು ನೆನೆಸಿದ್ವಿ. ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿ ಮೆಣಸು ಕಟ್ ಮಾಡಿ ಇಡಬೇಕು. ಎಣ್ಣೆ ಕುದಿಯುತ್ತಿರುವಾಗ ಬೆಳ್ಳುಳ್ಳಿ, ಕಾಯಿ ಮೆಣಸು, ಈರುಳ್ಳಿ, ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೆನೆಸಿಟ್ಟ ಸೋಯಾಬೀನನ್ನು ಕ್ಲೀನ್ ಮಾಡಬೇಕು. ನಂತರ ಚೆನ್ನಾಗಿ ಹಿಂಡಿ ತೆಗೆದುಕೊಳ್ಳಬೇಕು. ಆದ್ಮೇಲೆ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ. ಈರುಳ್ಳಿ, ಟೊಮೆಟೊ ತೆಗೆದುಕೊಳ್ಳಿ. ಈಗ ಬಾಣಲೆಗೆ ಸೋಯಾಬೀನ್ ಹಾಕಬೇಕು. ಸ್ವಲ್ಪ ಕಟ್ ಮಾಡಿದ ಬಟಾಟೆಯನ್ನು ಹಾಕಿ. ಬಾಣಲೆಗೆ ಮೆಣಸು, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ, ಬೆಂದ ಈರುಳ್ಳಿ, ಟೊಮೆಟೊ ಹಾಕಿ ಚೆನ್ನಾಗಿ ರುಬ್ಬಬೇಕು. ನಂತರ ಅದನ್ನು ಬಾಣಲೆಗೆ ಹಾಕಬೇಕು. ಉಪ್ಪು, ಹುಳಿ ಸೇರಿಸಬೇಕು. ಸೋಯಾಬೀನ್ ಮಸಾಲ ಹಾಕಬೇಕು. ನಂತರ ಬೇಯಲು ಇಟ್ಟರೆ ರುಚಿಯಾದ ಸೋಯಾ ಮಸಾಲ ರೆಡಿ. ವಾವ್, ಸೂಪರ್! ಥ್ಯಾಂಕ್ ಯು.